ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜ್ಞಾನವನ್ನು ಪುಸ್ತಕದಿಂದ ಗಳಿಸಬಹುದು, ಆದರೆ ಕಾಮನ್ ಸೆನ್ಸ್ ಬದುಕಿನಿಂದ ಬರುವಂಥದ್ದು. ಆಡಂಬರದ ಜೀವನ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡ್ತದೆ. ಸರಳವಾದ ಜೀವನ ಮನುಷ್ಯನನ್ನ ಸಾಹುಕಾರನನ್ನಾಗಿ ಮಾಡ್ತದೆ. ಅರ್ಥವಿಲ್ಲದ ದಾರಿಯಲ್ಲಿ ವ್ಯರ್ಥವಾಗಿ ನಡೆಯೋಕ್ಕಿಂತ ಮನಸ್ಸಿಗೆ ಶಾಂತಿ ಸಿಗೋ ಕಡೆ 1 ಗಂಟೆ ವಿಶ್ರಾಂತಿ ಪಡೆಯೋದೇ ಉತ್ತಮ. ಜೀವನ ಒಂದು ಚದುರಂಗದಾಟ. ಆಟ ಮುಗಿದ ತಕ್ಷಣ ರಾಜ, ರಾಣಿ, ಸೈನಿಕ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಸ್ಥಳ ಸೇರ್ತಾರೆ. 10 ಜನರ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದು ಮಾತಾಡೋಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಯಾವಾಗಲೂ ಸಂತೋಷದಿಂದ ಇರಿ, ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ. ನಮ್ಮ ಆಯಸ್ಸಿನ 1 ದಿನವೂ ಮುಗಿದಿರ್ತದೆ. ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯೇ ಜೀವನ ಆಗಬಾರ್ದು. ಚಪ್ಪಾಳೆ ತಟ್ಟಿದನೆಲ್ಲ ಪ್ರಶಂಸೆ ಅಂದುಕೊಳ್ಬೇಡಿ. ಸೊಳ್ಳೆಯ ಹಾಡಿಗೂ ಜನ ಚಪ್ಪಾಳೆ ತಟ್ತಾರೆ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗೆ ಸಿಗ್ತದೆ. ಜೀವನದಲ್ಲಿ ದೊಡ್ಡ ದುರಂತವೆಂದ್ರೆ ವಯಸ್ಸು ಬೇಗ ಆಗ್ತದೆ, ಬುದ್ಧಿ ತಡವಾಗಿ ಬರ್ತದೆ. ಸಿಹಿಯಾದ ಸುಳ್ಳಿಗಿಂತ ಕಹಿಯಾದ ಸತ್ಯವೇ ಬದುಕಿನ ಮೌಲ್ಯವನ್ನ ಹೆಚ್ಚಿಸ್ತದೆ. ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದ್ರೆ ಅದನ್ನು ನಾವು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವು ಮಾತ್ರ. ಕೋಗಿಲೆ ವಸಂತ ಕಾಲ ಬರುವ ತನಕ ಮೌನವಾಗಿ ಇರುತ್ತೆ. ವಸಂತ ಕಾಲ ಬಂದ ಮೇಲೆ ಇಂಪಾಗಿ ಕೂಗುತ್ತೆ. ನಮಗೂ ಒಳ್ಳೆ ಕಾಲ ಬರೋ ತನಕ ಮೌನವಾಗಿ ಕಾಯೋಣ. ಒಳ್ಳೆ ಕಾಲ ಬಂದೇ ಬರುತ್ತೆ. ಜಗತ್ತಿನಲ್ಲಿ ಎಂಥವರೇ ಆಗಿರಲಿ, ರೋಗ, ದುಃಖ, ಮುಪ್ಪು ಮತ್ತು ಸಾವು ಈ 4ರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಇದು ತತ್ವಜ್ಞಾನವಲ್ಲ, ಪ್ರಕೃತಿ ಸತ್ಯ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.